ಎಲ್ಲರಿಗೂ ನಮಸ್ಕಾರ. ಎವಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಎವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಇಂದು ನಮ್ಮ ಚಾನಲ್ ಆಫೀಸಿಗೆ ಆಗಮಿಸಿರುವ ನನ್ನ ಬಾಲ್ಯ ಸ್ನೇಹಿತನಾದ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ತಾವು ಹಳ್ಳಿಯಿಂದ ದಿಲ್ಲಿವರೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಅವರು ಆ ಹೆಸರುವಾಸಿ ಜನಪ್ರಿಯ ಆಗಿರ್ತಕ್ಕಂಥ ಹಿನ್ನೆಲೆ ಅದರ ಹಾದಿ ನಮ್ಮ ಮಾಧ್ಯಮಕ್ಕೆ ವಿವರವಾಗಿ ತಿಳಿಸ್ಕೊಡ್ಬೇಕಂತ ನಮಸ್ತೆ, ನಾನು ತಿಪ್ಪೇಸ್ವಾಮಿ ಮಡಿವಾಳ ಅಂತ. ನಂದು ಇಲ್ಲೇ ಬಳ್ಳಾರಿ ಜಿಲ್ಲೆ ಸಿರುವರ ಗ್ರಾಮ. ನನಗೆ ಏನು ನಾನು ಅಂಗವಿಕಲರಾದರೂ ಕೂಡ ಈಗ ಯಾವುದು ನಮಗೆ ಅಂಗವಿಕಲತೆ ಅನ್ನೋದು ಕೆಲವರು ಹೇಳ್ತಾರೆ ಶಾಪ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಅದು ಏನಾಗುತ್ತೆ ಅಂದರೆ ಕೆಲವರಿಗೆ ಅದು ವರ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಈಗ ಎಲ್ಲರೂ ನಾರ್ಮಲ್ ಆಗಿರೋರು ಏನು ಸಾಧನೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಯಾರಿಗೇ ಆಗಲಿ ಈಗ ನಾವು ಸಾಧನೆ ಮಾಡಬೇಕು ಅಂದರೆ ಒಂದು ಉತ್ತಮ ಮನಸ್ಸಿರಬೇಕು, ದೃಢ ನಿರ್ಧಾರ ಇರಬೇಕು. ನಾವು ಏನೇ ಮಾಡಬೇಕು ಅಂತಂದರೂ ಕೂಡ ಒಂದು ಛಲ ಇದ್ದರೆ ನಾವೇನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಈಗ ನಾನು ನಾರ್ಮಲ್ ಅವ್ರ ಜೊತೆನೂ ಕ್ರಿಕೆಟ್ ಆಡ್ತಾ ಇದ್ದೆ. ಹಾಗೆ ಏನು ಅಂತಂದರೆ ನಾನು 1 to 7th ಇಲ್ಲೇ ಹಳ್ಳಿಲೇ ಓದಿದ್ದು. ಆಮೇಲೆ ನನಗೆ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ರು ಈ ಕ್ರಿಕೆಟ್ಗೆ. ಯಾಕಂದರೆ ನಾವು ಬೆಳೆಯುವ ವಾತಾವರಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಎಲ್ಲಿ ಬೆಳಿತೀವೋ ಅಲ್ಲಿ ನಮಗೆ ಸಹಕಾರ ತುಂಬ ಇರುತ್ತೆ. ಸಹಕಾರ ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಾನು ಹೈಸ್ಕೂಲಲ್ಲೂ ಕೂಡ ನಾವು ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡುವಾಗ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಯಾಕಂದರೆ ಅಲ್ಲಿ ಬೇರೆ ಬೇರೆ ಹಳ್ಳಿಯಿಂದ ಬಂದವರು, ಅಲ್ಲಿ ಹೊಂದಾಣಿಕೆ ಎಂಬುದು ತುಂಬ ಮುಖ್ಯ. ಯಾರು ಇವರು ಸಮಥಿಂಗ್ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಯಾರೂ ನೋಡಲಿಲ್ಲ. ನಮ್ಮನ್ನ ಅವರಲ್ಲಿ ಕೂಡ ಇವರು ಕೂಡ ನಮ್ಮಂತೆ ಅಂತ ಒಂದು ಅವಕಾಶ ಕೊಟ್ಟು ನಮಗೆ ಒಂದು ಸ್ಫೂರ್ತಿದಾಯಕ ಮಾಹಿತಿಯನ್ನು ಕೂಡ ಕೊಡ್ತಾಯಿದ್ರು. ಹಾಗೆ ನಾನು ಮಾಸ್ಟರ್ ಡಿಗ್ರಿ ಅಂತ ಮಾಡಿದಾಗ ಸುಮಾರು ವೀಲ್ಚೇರ್ ಕ್ರಿಕೆಟನ್ನು ಅಭ್ಯಾಸ ಮಾಡಿದೆ. ಅದಾದಮೇಲೆ ನಾನು ನ್ಯಾಷನಲಲ್ಲಿ ಒಂದು 15 ಸ್ಟೇಟ್ಸಲ್ಲಿ ಆಡಿದ್ದೀನಿ. ಹಾಗೆ ಕಂಟ್ರಿಲಿ ಕೂಡ ಪಾಕಿಸ್ತಾನ ಜೊತೆ ಆಡಿದ್ದೀನಿ. ಈಗ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಪಾಕಿಸ್ತಾನ ಜೊತೆ ನಾನು 54 ರನ್ಸ್ ನಾಟ್ಔಟ್ ಆಗಿ ಉಳಿದಿದ್ದೆ. ಇದಕ್ಕೆಲ್ಲ ಕಾರಣ ಇದು ನನ್ನ ಫ್ಯಾಮಿಲಿ ಸಪೋರ್ಟು ಮತ್ತು ಫ್ರೆಂಡ್ ಸಪೋರ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ವೃತ್ತಿ ಜೀವನ ಅಂತ ಬಂದರೆ ನಾನು MSW ಮಾಡಿದೆ. ಅದರಲ್ಲಿ ನಾನು ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಂತ ಮಾಡಿದೆ. ಅದರಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಈಗ ಕೇಳಿರ್ಬೋದು, ಈಗ ಸುಮಾರು ಈಗ ನಮ್ಮ ಜಿಲ್ಲೆಗಳಲ್ಲಿ ಸುಮಾರು ಕಿಡ್ನಿ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ನಾವು ಈಗ ಬೇರೆ ಬೇರೆ ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಸುಮಾರು 6 ರಿಂದ 7 ಅವರ್ ಜರ್ನಿ ಆಗುತ್ತೆ. ಆಮೇಲೆ ಇಲ್ಲಿ ಕೂಡ ನಮ್ಮಲ್ಲಿ ಬೆಂಗಳೂರಲ್ಲಿ ಸಿಗುವಂಥ ವೈದ್ಯಕೀಯ ಸೌಲಭ್ಯಗಳನ್ನ ಕೂಡ ಇಲ್ಲೇ ಸಿಗಬೇಕು ಅನ್ನೋದು ನಮ್ಮ ಆಸೆ. ಹಾಗೆ ಇಲ್ಲಿ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಡಯಾಲಿಸಿಸಿಗೆ ಬಂತು ಅಂದರೆ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನೋದೇ ಫೈನಲ್ಲು ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೋಸ್ಕರ ಫ್ಯಾಮಿಲಿಯಲ್ಲಿ ಯಾರಾದರೂ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ನ ಮುಂದೆ ಬಂದು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ. ಯಾಕಂದರೆ ಡಯಾಲಿಸಿಸ್ ಅನ್ನೋದು ಇಟ್ಸ್ ನಾಟ್ ಈಸಿ ಥಿಂಗ್. ಅಂದರೆ 4 ಅವರು ನಮ್ಮ ಬಾಡಿಲಿರೋ ರಕ್ತನ ಹೊರಗೆ ತೆಗೆದು ಶುದ್ಧಿ ಮಾಡಿ ಮತ್ತೆ ಇನ್ನೂ ಅದೇ ಬಾಡಿಗೆ ಹಾಕ್ತಾರಾದ್ರೆ ಅದರಲ್ಲಿ ಇದು ತುಂಬ ಕಷ್ಟನೇ. ಹಾಗಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಮತ್ತು ಡಯಾಲಿಸಿಸ್ಗೆ ಫೈನಲ್ ಡಿಸಿಷನ್ ಅಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನೋದು. ಅದಕ್ಕಾಗಿ ನಮ್ಮ ಬಳ್ಳಾರಿಲೇ ಇದೆಲ್ಲ ವ್ಯವಸ್ಥೆ ಆಗಿಬಿಟ್ರೆ ನಾವು ಕೂಡ ಬೇರೆ ಕಡೆ ಹೋಗಿ ಸಮಯ ತುಂಬ ಉಳಿಯುತ್ತೆ ಮತ್ತು ಆರ್ಥಿಕತೆಯಿಂದ ಕೂಡ ನಾವು ಸ್ವಲ್ಪ ಸ್ಟೇಬಲ್ ಆಗ್ಬೋದು ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ.